ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812260111 ಅಥವಾ 081922603333. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಸೀಟು ಹಂಚಿಕೆ ವಿಚಾರದಲ್ಲಿ ರಾಜ್ಯ ಸರ್ಕಾರ 2.5 ವರ್ಷ ಕಳೆದಿದೆ. ಇಲ್ಲಿಯವರೆಗೆ ನವೆಂಬರ್ ಕ್ರಾಂತಿ ಹೆಸರಿನಲ್ಲಿ ಕಾಲ ಕಳೆದರೂ ನವೆಂಬರ್ ಮುಗಿಯುತ್ತಾ ಬಂದರೂ ಯಾವುದೇ ಕ್ರಾಂತಿಯಾಗಿಲ್ಲ. ಅಧಿಕಾರದ ಹಗ್ಗಜಗ್ಗಾಟ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ ಎಂದು ಸಂಸದ BY ರಾಘವೇಂದ್ರ ಅವರು ರಾಜ್ಯ ಸರ್ಕಾರದ ವಿರುದ್ಧ ಟೀಕಾಪ್ರಹಾರ ನಡೆಸಿದರು. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ BY ರಾಘವೇಂದ್ರ, ರಾಜ್ಯದಲ್ಲಿ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಮತ್ತು ಪರಿಹಾರ ಸಿಗದೆ ಕಂಗಾಲಾಗಿದ್ದಾರೆ. ರೈತರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಡಿಸೆಂಬರ್ 8ರಿಂದ ಕರೆದಿರುವ ಅಧಿವೇಶನದ ಒಳಗೆ ರೈತರ ಸಮಸ್ಯೆ ಬಗೆಹರಿಸಿ ಸಂಪೂರ್ಣ ಸ್ವಚ್ಛ ಆಡಳಿತ ನೀಡುವಲ್ಲಿ ರಾಜ್ಯ ಸರ್ಕಾರ ಗಮನ ನೀಡಬೇಕು ಎಂದು ಸಂಸದ BY ರಾಘವೇಂದ್ರ ಆಗ್ರಹಿಸಿದರು. ಸರ್, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದಾಗಿಂದ ಕಳೆದ 2.5 ವರ್ಷದಿಂದನೂ ಕೂಡ ಇದೇ ಚರ್ಚೆಯಲ್ಲಿ 2 ವರ್ಷ ಕಳೆದಾಯಿತು. ನವಂಬರ್ ಕ್ರಾಂತಿ ಅಂತೇಳಿ ಆ ಚರ್ಚೆ ಶುರುವಾಗಿ ಈಗಾಗಲೇ 2-3 ತಿಂಗಳಾಯಿತು. ನವಂಬರ್ ತಿಂಗಳು ಮುಗಿದ್ರೂ ಕೂಡ ಕ್ರಾಂತಿ ಏನೂ ಆಗ್ತಾ ಇಲ್ಲ. ಆದರೆ ಈ ಒಂದು ಇದರಲ್ಲಿ ಜಗ್ಗಾಟದಲ್ಲಿ ನಮ್ಮ ರಾಜ್ಯದ ಆಡಳಿತ ಸಂಪೂರ್ಣವಾಗಿ ಹಾಳ ಹೋಗಿದೆ. ರೈತರು ಬೀದಿಗಿಳಿದು ಮೆಕ್ಕೆಜೋಳ ನಮಗೆ ಬೆಲೆ ಕೊಡಬೇಕು, ರೈತರ ನ್ಯಾಯ ಸಿಗ್ತಾ ಇಲ್ಲ. ಅನೇಕ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರೋದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಯಾವ ಪುರುಷಾರ್ಥಕ್ಕೋಸ್ಕರ ತಾವು ನಾಳೆ 8ನೇ ತಾರೀಕಿಗೆ ಅಧಿವೇಶನ ಕರೆದಿದ್ದೀರಿ, ಆದರೆ ಅಷ್ಟೊಳಗಾದರೂ ಕೂಡ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅಲ್ಲಿಂದಾದರೂ ಕೂಡ ಒಂದು ಸ್ವಚ್ಛವಾದಂಥ ಒಂದು ಆಡಳಿತ ಕೊಡುವಂಥ ದಿಕ್ಕಿನಲ್ಲಿ ಗಮನವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀನಿ ಸರ್. ನಾನು